ನಮಸ್ಕಾರ, ಮತ್ತೊಂದು ರಿವ್ಯೂಗೆ ಸ್ವಾಗತ. ಸೊ ಇವತ್ತಿನ ಸಿನಿಮಾ ಆ್ಯಕ್ಚುಲಿ ಈ ಸಿನಿಮಾನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ನೋಡಬೇಕು, ಕೆಲವರಂತೂ ನೋಡಲೇಬೇಕು. ಏನಕ್ಕೆ ಅಂತಂದರೆ ಲಾಫಿಂಗ್ ಬುದ್ಧ ಡೆಡಿಕೇಟೆಡ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಏನಕ್ಕೆ ಅಂತಂದರೆ ಈ ಸಿನಿಮಾದ ಪ್ಲಾಟ್ ಬಂದು ಕೆಲವೊಬ್ಬರು ಪೊಲೀಸರು ತಿಂದು ಹೊಟ್ಟೆ ಬರ್ಸ್ಕೊಂಡಿರ್ತಾರೆ, ಲಂಚ್ನ ಅಂದರೆ ಊಟನ. ಅರ್ಥ ಆಯಿತು ಅನಿಸುತ್ತೆ. ಸೊ ಅಂಥವ್ರಿಗೆ ಇದನ್ನು ಡೆಡಿಕೇಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿರೋ ಅಂತಲೇ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಬಟ್ ಆದರೆ ಇಲ್ಲಿ ಎರಡು ಪ್ಲಾಟ್ನ ಟ್ರೈ ಮಾಡಿದ್ದಾರೆ, ಮಿಕ್ಸಪ್ ಮಾಡಿದ್ದಾರೆ. ಒಂದು ವೆಯ್ಟ್ ಲಾಸ್ ಪ್ಲಾಟ್ ಆದರೆ ಇನ್ನೊಂದು ಸ್ಟೋರಿ ಲೈನ್ ಬಂದು ಇನ್ವೆಸ್ಟಿಗೇಷನು. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಹೇಳ್ಬಿಡ್ತೀನಿ, ಸಿಂಪಲ್ಲು. ಇದನ್ನು ಒಂದು ಕಾಮಿಡಿ, ಫನ್, ಸೀರಿಯಸ್ ಇನ್ವೆಸ್ಟಿಗೇಷನ್ ಥರ ಟ್ರೈ ಮಾಡಿದ್ದಾರೆ ಈ ಸಿನಿಮಾನ. ಬಟ್ ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ ಆಗಿರೋದ್ರಿಂದ ಆ್ಯಕ್ಚುಲಿ ಝೀರೋ ಎಕ್ಸ್ಪೆಕ್ಟೇಷನಿಂದನೇ ಸಿನಿಮಾ ನೋಡಿದೆ. ಬಟ್ ಆದರೆ ಸಿನಿಮಾ ನೋಡ್ತಾ ಹೋದಾಗೋದಾಯಿತು, ಲೈಕ್ ಈ ಕಡೆ ಫನ್ನು ಕಾಮಿಡಿ ಕೂಡ ಕಂಪ್ಲೀಟಾಗಿ ಡೆಲಿವರಿ ಮಾಡೋಕ್ಕಾಗಿಲ್ಲ, ಈ ಕಡೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಕೂಡ ಕಂಪ್ಲೀಟಾಗಿ ಒಂದು ಸೀರಿಯಸ್ನೆಸ್ನು ಡೆಲಿವರಿ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಕಾಮಿಡಿ ಅಂತ ಬಂದಾಗ ಸಿನಿಮಾದ ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀನಿ, ಮತ್ತು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಅಷ್ಟೇ. ಏನಕ್ಕೆ ಅಂದರೆ ಇವರ ಕಾಮಿಡಿ ಪ್ಲಾಟು ಎಲ್ಲ ಕಡೆ ವರ್ಕೌಟ್ ಆಗಿಲ್ಲ, ಕೆಲವೊಂದು ಕಡೆ ಖಂಡಿತವಾಗ್ಲೂ ವರ್ಕೌಟ್ ಆಗಿದೆ. ಬಟ್ ಆದರೆ ಕಾಮಿಡಿ ಪ್ಲಾಟ್ನ ತುಂಬ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡಿದ್ದಿದ್ರೆ ಮತ್ತು ರನ್ ಟೈಮ್ನ ರೆಡ್ಯೂಸ್ ಮಾಡಿದರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ನಿಸ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಫಸ್ಟ್ ಹಾಫ್ ಕಂಪ್ಲೀಟ್ ಬಂದು ಈ ಪ್ಲಾಟ್ ಟ್ವಿಸ್ಟಿನ ಮತ್ತು ಈ ಸ್ಟೋರಿ ಲೈನಿನ ಕಂಪ್ಲೀಟ್ ಇಂಟ್ರಡಕ್ಷನ್ ಆಗಿರುತ್ತೆ ಅಷ್ಟೇ. ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾರೆ, ಅಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಒಂದು ಸೀರಿಯಸ್ನೆಸ್ ಶುರು ಆಗುತ್ತೆ. ಸೊ ಆ ವೆಯ್ಟ್ ಲಾಸ್ಗೆ ಏನೇನು ಟ್ರೈ ಮಾಡ್ತಾರೆ, ಏನೇನು ಸರ್ಕಸ್ ಮಾಡ್ತಾರೆ ಅನ್ನೋದೇ ಈ ಒಂದು ಸಿನಿಮಾ ಫಸ್ಟ್ ಹಾಫಲ್ಲಿ. ಬಟ್ ಆದರೆ ಕಂಪ್ಲೀಟ್ ಸಿನಿಮಾ ಶುರು ಆಗೋದೆ ಇಂಟರ್ವಲ್ ಪ್ಲಾಟಿಂದ. ಒಂದು ಪ್ಲಾಟ್ ಟ್ವಿಸ್ಟ್ ಏನಂತಂದರೆ ಇಡೀ ಸಿನಿಮಾ ಡಿಪೆಂಡ್ ಆಗಿರೋದು ದಿಗಂತ್ ಅವರ ಎಂಟ್ರಿ ಮೇಲೆ. ಆ್ಯಕ್ಚುಲಿ ಈ ದಿಗಂತ್ ಅವರ ಕ್ಯಾರೆಕ್ಟರು ರಿಷಬ್ ಶೆಟ್ಟಿ ಅವ್ರು ಮಾಡಬೇಕಾಗಿತ್ತಂತೆ, ಬಟ್ ಆದರೆ ದಿಗಂತ್ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ದಿಗಂತ್ ಅವ್ರು ಮಾಡಿರೋದಕ್ಕೆ ನಮಗೆ ಇಷ್ಟ ಆಯಿತು. ಏನಕ್ಕೆ ಅಂದರೆ ಅವರು ಮಾಡಿದಂಥ ಪೌಡ್ರ್ ಸಿನಿಮಾಗಿಂತ ಈ ಸಿನಿಮಾ ನನಗೆ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇಸ್ ಆಗಿರ್ಬೋದು, ಡೈರೆಕ್ಷನ್ ವರ್ಕ್ ಆಗಿರ್ಬೋದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ನಂಗೆ ತುಂಬ ಇಂಟೆನ್ಸಿವ್ ಆಗಿ ತುಂಬ ಇಷ್ಟ ಆಯಿತು. ನನಗೆ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಸ್ಟೋರಿ ಲೈನ್ ಅಂತ ಬಂದಾಗ ಈ ಕಡೆ ಮೆಸೇಜ್ ಕೊಡಬೇಕು ಅನ್ನೋದು ಶುರು ಮಾಡಿದ್ದಾರೆ, ಬಟ್ ಆದರೆ ಮೆಸೇಜ್ ಕೊಡೋಕ್ಕಾಗಿಲ್ಲ ಇವ್ರ ಕೈಲಿ. ಆ್ಯಕ್ಚುಲಿ ನಾನು ಮೆಸೇಜ್ ಕೊಡುತ್ತಾ ಇಲ್ವ ಅನ್ನೋ ಸಿನಿಮಾದಲ್ಲೂ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಏನಕ್ಕೆ ಅಂತಂದರೆ ಸಿನಿಮಾದಿಂದ ಬದುಕನ್ನೋದೇನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೇಲಿ ತಾಯಂದಿರು ಹೇಳಿದ್ರೆ ಸಾಕು, ಅದೇ ದೊಡ್ಡ ಮೆಸೇಜು, ಅವ್ರ ಮಾತು ಕೇಳಿದ್ರೆ ಸಾಕು. ಬಟ್ ಏನು ಮಾತಾಡ್ತಾನೆ ಅಂತ ಅವನಿಗೆ ಮಾತ್ರ ಅರ್ಥ ಆಯ್ತು, ನಮ್ಗೆ ಅರ್ಥವೇ ಆಗ್ತಾ ಇರಲಿಲ್ಲ ಆ ಥರ ಕ್ಯಾರೆಕ್ಟರ್ಗಳವರು. ಆದರೂ ಕೆಲವೊಬ್ರು ಇರ್ತಾರೆ ಈ ಸಿನಿಮಾ ಏನು ಮೆಸೇಜ್ ಇದೆ ಅಂತ ಮೈಂಡ್ ಸೆಟ್ ಇರೋರು. ಬಟ್ ಆದರೆ ನಾನು ಅವ್ರಿಗೆ ಹೇಳೋದು ಇಷ್ಟ, ಅವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ. ಏನಕ್ಕೆ ಅಂದರೆ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಅದನ್ನು ಕನ್ಕ್ಲೂಷನ್ ಕರೆಕ್ಟಾಗಿ ಕೊಟ್ಟಿಲ್ಲ. ಕೊಟ್ಟರೆ ನಿಮ್ದಲ್ವಾ, ನಾನು ಕೊಡಲ್ಲ. ಏನಕ್ಕೆ ಅಂತಂದರೆ ಈ ಸಿನಿಮಾ ಒಂದು ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ಮೇಲೆ ಒಂದು ಪ್ಲಾಟ್ ಟ್ವಿಸ್ಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಥರ ಶುರು ಆಗುತ್ತೆ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಒಂದು ಡೌಟ್ ಆಗಿದೆ ಅಂದರೆ ಪೊಲೀಸರನ್ನ ಕಳ್ಳರು ಮಾಡಿದ್ದಾರೆ ಸರಣ. ಪೊಲೀಸೇ ಕಳ್ತನ ಮಾಡಿ ಆ ದುಡ್ಡನ್ನೇ ಈ ವೆಯ್ಟ್ ಲಾಸ್ ಅನ್ನೋ ಕಾನ್ಸೆಪ್ಟಿಗೆ ಒಂದು ಸೊಲ್ಯೂಷನ್ ಕೊಟ್ಟಂಗೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಅದೊಂದು ಕ್ಲಾರಿಫಿಕೇಷನ್ ಸಿಗಲಿಲ್ಲ ನನಗೆ. ಏನಕ್ಕೆ ಅಂತಂದರೆ ಇನ್ನೂ ಬೇರೆ ಥರ ಸೊಲ್ಯೂಷನ್ಸ್ ಏನೋ ಕೊಡ್ಬೋದಾಗಿತ್ತು. ಲೈಕ್ ನನ್ನ ಪ್ರಕಾರ ಹೌದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು, ಬಟ್ ಆದರೆ ಆ ಫಿಟ್ನೆಸ್ಸಿಗೆ ಬೇಕಾದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಏನಕ್ಕೆ ಲೈಕ್ ವರ್ಷಕ್ಕೆ 2 ಸತಿ ಫಿಸಿಕಲ್ ಟೆಸ್ಟ್ ಮಾಡಿದ್ರೆ, ಅಫ್ಕೋರ್ಸ್ ಈಗ 6 ಮಂತ್ಸ್ಗೆ ಒಂದು ಸತಿ ಮಾಡಿದಾಗ ಅವ್ರು ಫಿಸಿಕಲ್ ರಿಕ್ವೈರ್ಮೆಂಟ್ನ ಮೀಟ್ ಮಾಡಿಲ್ಲ ಅಂದಾಗ ಸಸ್ಪೆಂಡ್ ಮಾಡ್ಬೋದು ನೆಕ್ಸ್ಟ್ ಟೆಸ್ಟ್ವರೆಗೂ. ಸೊ 6 ಮಂತ್ಸ್ ಪೀರಿಯಡ್ ಇರುತ್ತೆ ಅವ್ರಿಗೆ ರೆಡ್ಯೂಸ್ ಮಾಡೋಕ್ಕೆ. ಆ ಥರ ಏನಾರೋ ಒಂದು ಸೊಲ್ಯೂಷನ್ ಕೊಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ಅಂತ ನಂಗೆ ಅನಿಸ್ತು. ಬಟ್ ಆದರೆ ಇವರು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದ್ರಲ್ಲೇ ಸ್ಟೋರಿನ ಶುರು ಮಾಡಿ ಕೊನೆಗೂ ವೆಯ್ಟ್ ಲಾಸು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಅದೊಂದು ಕ್ಲಾರಿಫಿಕೇಷನ್ ಚೆನ್ನಾಗಿ ಕೊಟ್ಟಿದ್ದಿದ್ರೆ ಕನ್ಕ್ಲೂಷನ್ ತುಂಬ ಚೆನ್ನಾಗಿ ಬಂದಿರೋದು, ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿರೋದು. ಬಟ್ ಓವರಾಲು ಕಾಮಿಡಿ ಪ್ಲಾಟ್ಗಳು ಕೆಲವೊಂದಿರೋದ್ರಿಂದ ನಂಗೆ ಇಷ್ಟ ಆಯಿತು, ಅಂದರೆ ಬೋರ್ ಆಗಲಿಲ್ಲ. ಬಟ್ ಆದರೆ ರನ್ ಟೈಮ್ ಕಮ್ಮಿ ಮಾಡಿದ್ದಿದ್ರೆ ಈ ಸಿನಿಮಾ ಇವ್ರು ಏನು ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅದಿನ್ನೂ ತುಂಬ ಬೆಟರಾಗಿ ಬರ್ತಿತ್ತು, ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ನಿಸ್ತು. ಈ ಸಿನಿಮಾ ನೋಡಲೇಬೇಕಂತ ಕೇಳಿದ್ರೆ ಇಟ್ಸ್ ಒನ್ ಟೈಮ್ ವಾಚಬಲ್ ಅಂತ ನಾನು ಹೇಳ್ತೀನಿ. ನಾನು ಹೇಳೋದಿಷ್ಟೇ, ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಸಲ್ಲಿ ನೋಡಿ. ಮತ್ತು ಸಿಗ್ತೀನಿ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ. ಲಾಫಿಂಗ್ ಬುದ್ಧ ಮೂವಿ ಬಟ್ ಒಂದು ಮಟ್ಟಿಗೆ ನಗಿಸ್ತು ಅಷ್ಟೇ.